ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಸುನೀತಾಸ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ತುಂಬ ಸುಲಭ ವಿಧಾನದಲ್ಲಿ, ಹೊಸ ವಿಧಾನದಲ್ಲಿ ಇವತ್ತು ಬೇಬಿ ಕುಚ್ಚು ಕಟ್ಕೊಳೋದು ಹೇಗೆ ಅಂತ ನೋಡೋಣ. ಫಸ್ಟ್ ಟೈಮ್ ಟ್ರೈ ಮಾಡ್ತಾಯಿದ್ರು ಸಹ ಆರಾಮಾಗಿ. ಇವತ್ತು ನಾನು ತೋರಿಸೋ ವಿಧಾನನ ಟ್ರೈ ಮಾಡಿದರೆ ಆರಾಮಾಗಿ 1 ಅವರಲ್ಲೇ ನಾವು ಬೇಬಿ ಕುಚ್ಚನ್ನು ಕಟ್ಕೊಬೋದು. ತುಂಬ ಈಸಿ ಮೆಥಡಲ್ಲಿ, ಹಾಗೆ ಫಟಾಫಟ್ ಅಂತ ಬೇಬಿ ಕುಚ್ಚನ್ನು ತುಂಬ ನೀಟಾಗಿ ಕಟ್ಕೊಂಡ್ಬಿಡ್ಬೋದು. ಬನ್ನಿ ಹಾಗಿದ್ರೆ ಯಾವ ರೀತಿಯಾಗಿ ಕಟ್ಕೊಳೋದು ಅಂತ ನೋಡೋಣ. ನೋಡಿ, ಅದಕ್ಕೆ ನಾನಿಲ್ಲಿ 120 ಎಳೆ ದಾರನ ತೊಗೊಂಡಿದ್ದೀನಿ. ಎಳೆನ ಸುತ್ತಕೊಂಡು ತೊಗೊಂಡಿದ್ದೀನಿ. ಈ ರೀತಿಯಾಗಿ ನಾನು ಬಾಡಿ ಕಲರು ಮತ್ತು ಏನು ಪಲ್ಲು ಕಲರ್ ಏನಿದೆಲ್ಲ 2 ಕಲರಲ್ಲೂ ಕುಚ್ಚನ್ನು ಕಟ್ತಾಯಿದ್ದೀನಿ. ಹಾಗಾಗಿ 2 ಕಲರಲ್ಲೂ ಥ್ರೆಡನ್ನು ತೊಗೊಂಡಿದ್ದೀನಿ. ಹಾಗೆ ನೋಡಿ, ಸೀರೆ ಮುಂದೆ ಫ್ರಂಟ್ ಏನಿರುತ್ತಲ್ಲ ಅದು ನಮಗೆ ಮುಖವಾಗಿರಬೇಕು. ಈ ರೀತಿಯಾಗಿ ನಾನು ಸ್ವಲ್ಪ ಉದ್ದವಾಗಿಯೇ ದಾರನ ಸುತ್ತಕೊಂಡು ತೊಗೊಂಡಿದ್ದೀನಿ. ಈ ರೀತಿಯಾಗಿ ಆದಷ್ಟು ಉದ್ದ ಇರೋ ರೀತಿಯಲ್ಲೇ ನೋಡಿಕೊಂಡು ತಗೊಳ್ಳಿ. ಹಾಗೆ ನೋಡಿ, ಈ ರೀತಿ ಬ್ಯಾಕ್ ಸೈಡಿಂದ ಮುಂದಕ್ಕೆ ಈ ರೀತಿ ಎಳ್ಕೋಬೇಕು. ಈ ರೀತಿ ಎಳ್ಕೊಂಡು ಎಷ್ಟುದ್ದ ಬೇಕೋ ನೋಡಿಕೊಂಡು ಅಷ್ಟುದ್ದಕ್ಕೆ ದಾರಾನ ಬಿಟ್ಕೋಬೇಕು. ಈ ರೀತಿಯಾಗಿ ನೋಡಿ, ಈ ರೀತಿ ಇಟ್ಕೊಂಡು ಸ್ವಲ್ಪ ಈ ರೀತಿಯಾಗಿ ಇಟ್ಕೊಳ್ಳಿ. ಈಗ ಇಷ್ಟುದ್ದಕ್ಕೆ ಕಟ್ ಮಾಡ್ಕೊಂಬಿಡೋಣ. ಜಸ್ಟ್ ಈ ರೀತಿ ಕಟ್ ಮಾಡ್ಕೊಂಡಾದಮೇಲೆ ಜರಿ ಥ್ರೆಡನ್ನು ನೋಡಿ ಬೆರಳಲ್ಲಿ ಈ ರೀತಿಯಾಗಿ ಇಟ್ಕೊಳ್ಳಿ. ಈ ರೀತಿ ಸುತ್ಕೋಬೇಕು. 1, 2ರಿಂದ 3 ಸಾರಿ ಈ ರೀತಿಯಾಗಿ ಸುತ್ಕೊಳ್ಳಿ. ಇದು ಸ್ಟಾರ್ಟಿಂಗ್ ಕುಚ್ಚಾಗಿರೋದ್ರಿಂದ ಸ್ವಲ್ಪ ಜಾಸ್ತಿನೇ ಸುತ್ಕೊತೀನಿ. ಅದಾದಮೇಲೆ ಹೂವು ಕಟ್ತೀವಲ್ಲ ಆ ರೀತಿಯಾಗಿ ಕಟ್ಕೋಬೇಕು. ಹೂವು ಕಟ್ಟಲಿಕ್ಕೆ ಸಾಮಾನ್ಯವಾಗಿ ಎಲ್ಲ ಹೆಣ್ಮಕ್ಳಿಗೂ ಬರುತ್ತೆ. ಈ ರೀತಿಯಾಗಿ ಹೂವು ಕಟ್ಟೋ ರೀತಿಯಲ್ಲಿ ಕಟ್ಕೋಬೇಕು. ನೋಡಿ, ಈ ರೀತಿಯಾಗಿ ಕಟ್ಕೊಂಡಾದಮೇಲೆ ಇದನ್ನು ಸ್ವಲ್ಪ ಈ ರೀತಿಯಾಗಿ ಎಳೆಯೋಣ. ಈ 2 ಥ್ರೆಡ್ಡು ಹಾಗೆ ಇಟ್ಕೋಬೇಕು. ಇಲ್ಲಿ ಯಾವುದೇ ರೀತಿ ನಾವು ಜರಿ ಥ್ರೆಡನ್ನು ಪದೇ ಪದೇ ಕಟ್ ಮಾಡೋ ಅವಶ್ಯಕತೆ ಇಲ್ಲ. ಜಸ್ಟ್ ಹಾಗೆ ಇಟ್ಕೊಳ್ಳೋಣ ಅದನ್ನು. ಈಗ ಅದಾದಮೇಲೆ ಪಕ್ಕದಲ್ಲಿ ಇನ್ನೊಂದು ಕುಚ್ಚನ್ನು ಕಟ್ಕೊಳ್ಳೋಣ. ನಾನಿಲ್ಲಿ ತುಂಬ ಗ್ಯಾಪನ್ನು ಬಿಟ್ಟು ಕುಚ್ಚನ್ನು ಕಟ್ತಾಯಿಲ್ಲ. ಹಾಗಾಗಿ ಪಕ್ಕದಲ್ಲೇ ನೋಡಿಕೊಂಡು ಈ ರೀತಿಯಾಗಿ ಕುಚ್ಚನ್ನು ಕಟ್ತಾಯಿದ್ದೀನಿ. ನಿಮಗೇನಾದರೂ ಗ್ಯಾಪ್ ಬೇಕು ಅನ್ನೋದಾದರೆ ಸ್ವಲ್ಪ ಗ್ಯಾಪನ್ನು ಬಿಟ್ಟು ಸಹ ಕುಚ್ಚನ್ನು ಕಟ್ಕೋಬೋದು. ನೋಡಿ, ಈ ರೀತಿಯಾಗಿ ದಾರಾನ ಇಟ್ಕೊಂಡು ಎಷ್ಟುದ್ದ ಪಕ್ಕದಲ್ಲಿ ಕುಚ್ಚನ್ನು ಕಟ್ಟಿರ್ತೀವಲ್ಲ ಅಷ್ಟೇ ಉದ್ದಕ್ಕೆ ಇಲ್ಲೂ ಸಹ ಥ್ರೆಡನ್ನು ಕಟ್ ಮಾಡ್ಕೋಬೇಕು. ಈ ರೀತಿಯಾಗಿ ಕಟ್ ಮಾಡಿಕೊಂಡು ಕೆಳಗಡೆಯಿಂದ ಜರಿ ಥ್ರೆಡನ್ನು, ಉದ್ದ ಇರುತ್ತಲ್ಲ ಆ ಜರಿ ಥ್ರೆಡನ್ನು ಕೆಳಗಡೆಯಿಂದ ಎಳ್ಕೊಂಡು ನಾಟ್ ಮಾಡ್ಕೋಬೇಕು, ಸುತ್ಕೋಬೇಕು. ಫಸ್ಟು 1, 2ರಿಂದ 3 ಸಾರಿ ಈ ರೀತಿಯಾಗಿ ಸುತ್ಕೊಂಡು ಹೂ ಕಟ್ತೀವಲ್ಲ ಆ ರೀತಿಯಾಗಿ ಈ ರೀತಿ ನಾಟ್ ಮಾಡ್ಕೋಬೇಕು. ಜಸ್ಟು ಈ ರೀತಿಯಾಗಿ ತುಂಬ ಈಸಿಯಾಗಿದೆ ನೋಡಿ, ಎಷ್ಟು ಈಸಿಯಾಗಿ ಮಾಡ್ಕೊಂಬಿಡ್ಬೋದು. ಈ ರೀತಿ 1, 3 ಸಾರಿ ಈ ರೀತಿ ನಾಟ್ ಮಾಡಿಕೊಂಡ್ರೆ ಆಯಿತು. ಈಗ ಅದನ್ನು ಹಾಗೆ ಇಟ್ಕೊಂಡು ಮತ್ತೆ ಪಕ್ಕದಲ್ಲಿ ಇನ್ನೊಂದು ಕುಚ್ಚನ್ನು ಕಟ್ಕೋಬೇಕು. ಕೆಳಗಡೆಯಿಂದ ಮೇಲಕ್ಕೆ ಎಳ್ಕೋಬೇಕು ಥ್ರೆಡನ್ನು. ಈ ರೀತಿ ಇಟ್ಕೊಂಡು ನೋಡಿ, ಸ್ವಲ್ಪ ಈ ರೀತಿಯಾಗಿ ಅಡ್ಜಸ್ಟ್ ಮಾಡ್ಕೊಳ್ಳಿ. ಎಷ್ಟು ಉದ್ದ ಬೇಕೋ ನೋಡಿಕೊಂಡು ಎಲ್ಲ ಥ್ರೆಡ್ಡು ನೀಟಾಗಿದೆನಾ ಅಂತಂದ್ಬಿಟ್ಟು ಚೆಕ್ ಮಾಡ್ಕೋಬೇಕು. ಅದಾದಮೇಲೆ ಈ ಥ್ರೆಡನ್ನು ಕಟ್ ಮಾಡ್ಕೋಬೇಕು. ಸಿಲ್ಕ್ ಥ್ರೆಡನ್ನು ಈ ರೀತಿ ಕಟ್ ಮಾಡಿಕೊಂಡು, ಈಗೇನಿದೆ ಅಲ್ವಾ ಇಲ್ಲಿ ಜರಿ ಥ್ರೆಡ್ ಏನಿರುತ್ತಲ್ವ ಅದನ್ನು ಕೆಳಗಡೆಯಿಂದ ಮೇಲಕ್ಕೆ ತಗೋಬೇಕು. ಮೇಲಿಂದ ಕೆಳಗಡೆ ಹೋಗಬಾರ್ದು. ಈ ರೀತಿ ಹಿಂದ್ಗಡೆ ಬ್ಯಾಕ್ ಸೈಡಿಂದನೇ ಜರಿ ಥ್ರೆಡನ್ನು ತೊಗೊಂಡು ನಾಟ್ ಮಾಡ್ಕೋಬೇಕು. ನೋಡಿ, ಈ ರೀತಿ ಮಾಡ್ಕೊಳೋದ್ರಿಂದ ಯಾವುದೇ ರೀತಿ ನೀಡಲ್ಗೆ ಜರಿ ಥ್ರೆಡನ್ನು ಪೋಣಿಸ್ಕೋಬೇಕು ಅನ್ನೋ ಅವಶ್ಯಕತೆ ಇರೋದಿಲ್ಲ. ಹಾಗೆ ಥ್ರೆಡನ್ನು ಪದೇ ಜರಿ ಥ್ರೆಡನ್ನು ಕಟ್ ಮಾಡ್ಕೋಬೇಕು ಅನ್ನೋ ಅವಶ್ಯಕತೆಯೂ ಇರೋದಿಲ್ಲ. ಈ ರೀತಿಯಾಗಿ ಇರುತ್ತೆ ನೋಡಿ. ಬ್ಯಾಕ್ ಸೈಡಲ್ಲಿ ಅದನ್ನು ಹಾಗೆ ಇಟ್ಕೋಬೇಕು ಜರಿ ಥ್ರೆಡನ್ನು. ಈ ರೀತಿ 3 ಗ್ರೀನ್ ಕಲರು 3 ಬ್ಲೂ ಕಲರ್ ಕುಚ್ಚನ್ನು ಕಟ್ಕೊತಾ ಇದ್ದೀನಿ. ಇದಾದಮೇಲೆ ಈಗ ಬ್ಲೂ ಕಲರಲ್ಲಿ ಕುಚ್ಚನ್ನು ಕಟ್ಕೊಳ್ಳೋಣ. ನೋಡಿ, ಇದನ್ನು ಅಷ್ಟೇ ಕೆಳಗಡೆಯಿಂದ ಮೇಲಕ್ಕೆ ಎಳ್ಕೊತಾ ಇದ್ದೀನಿ. ಜಸ್ಟ್ ಈ ರೀತಿಯಾಗಿ ಎಳ್ಕೊಂಡು ಕುಚ್ಚು ಕಟ್ಟಲಿಕ್ಕೆ ಎಷ್ಟು ಬೇಕೋ ಅಷ್ಟು ಥ್ರೆಡನ್ನು ಬಿಟ್ಟು ಈ ರೀತಿ ಕಟ್ ಮಾಡ್ಕೋಬೇಕು. ಅದಾದಮೇಲೆ ಕೆಳಗಡೆಯಿಂದ ಮೇಲಕ್ಕೆ ಜರಿ ಥ್ರೆಡನ್ನು ನೋಡಿ, ಮೇಲಿಂದ ಕೆಳಗೆ ಎಳ್ಕೊಂಡ್ರೆ ಅಷ್ಟೊಂದು ಚೆನ್ನಾಗಿ ಬರೋದಿಲ್ಲ. ಮೇಲೆಲ್ಲ ಅಡ್ಡ ಬಂದಂಗೆ ಆಗಿಬಿಡುತ್ತೆ. ಹಾಗಾಗಿ
ಕೆಳಗಿಂದ ಮೇಲಕ್ಕೇ ಸುತ್ಕೋಬೇಕು. ಅದಾದಮೇಲೆ ಈ ರೀತಿ ನಾಟ್ ಮಾಡ್ಕೊಳ್ಳಿ. ತುಂಬ ಈಸಿ ಮೆಥಡಲ್ಲಿ ತೋರಿಸ್ತಾ ಇದ್ದೀನಿ. ಆರಾಮಾಗಿ ಈ ರೀತಿ ಡಿಸೈನ್ನ ಟ್ರೈ ಮಾಡಿ ನೋಡಿ, ತುಂಬ ಈಸಿಯಾಗಿದೆ. ಈ ರೀತಿ ನಾಟ್ ಮಾಡ್ಕೊಂಡಾದಮೇಲೆ ಮತ್ತೆ ಎಕ್ಸ್ಟ್ರಾ ಏನಾದರೂ ಇದ್ದರೆ ಟ್ರಿಮ್ ಮಾಡ್ಕೋಬೋದು. ಅದೇ ರೀತಿ ನೋಡಿ, ಎಕ್ಸ್ಟ್ರಾ ಏನಾದರೂ ಇದ್ದರೆ ಇಲ್ಲಿ ಟ್ರಿಮ್ ಮಾಡ್ಕೊಳ್ಳೋಣ. ಅದೇ ರೀತಿ ನಾನು ಇನ್ನು 2 ಬ್ಲೂ ಕಲರ್ ಕುಚ್ಚನ್ನು ಕಟ್ಕೊತೀನಿ. ಜರಿ ಥ್ರೆಡನ್ನು ಪ್ರತಿ ಸಾರಿ ಒಂದೊಂದು ಕುಚ್ಚಿಗೂ ಕಟ್ ಮಾಡಬೇಕು ಅಂತ ಏನೂ ಇಲ್ಲ. ಜಸ್ಟ್ ಈ ರೀತಿಯಾಗಿ ಹಾಗೆ ಇಟ್ಕೊಂಡು ಕುಚ್ಚನ್ನು ಕಟ್ಕೋಬೋದು. ಹೂವು ಕಟ್ಲಿಕ್ಕೆ ಬರುತ್ತೆ ಅನ್ನೋರು ಆರಾಮಾಗಿ ಈ ರೀತಿಯಾಗಿ ಟ್ರೈ ಮಾಡಿ. ಇದಕ್ಕಿಂತ ಮುಂಚೆ ನಾನು ಈ ನಾರ್ಮಲಾಗಿ ಬೇಬಿ ಕುಚ್ಚು ಕಟ್ತೀವಲ್ವ, ಟೇಬಲ್ ಮೇಲೆ ಇಟ್ಬಿಟ್ಟು ಅದನ್ನು ಸಹ ನಾನು ವಿಡಿಯೋ ಮಾಡಿ ಹಾಕಿದ್ದೀನಿ. ಅದಿನ್ನೂ ನೀವು ನೋಡಿಲ್ಲ ಅಂದರೆ ಅಥವಾ ಇಂಟ್ರೆಸ್ಟ್ ಇದ್ದರೆ, ಇದು ಬರಲ್ಲ ಅನ್ನೋದಾದರೆ ಆ ವಿಡಿಯೋನ ಬೇಕಿದ್ದರೆ ನೀವು ನೋಡ್ಬೋದು. ಆ ವಿಡಿಯೋನ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ಲಿಂಕನ್ನು ಕೊಟ್ಟಿರ್ತೀನಿ, ಚೆಕ್ ಮಾಡ್ಕೊಳ್ಳಿ. ನೋಡಿ, ಈ ರೀತಿಯಾಗಿ ನಾಟ್ ಮಾಡ್ಕೋಬೇಕು. ಅದಾದಮೇಲೆ ಮತ್ತೆ ನೋಡಿ, ಈ ರೀತಿಯಾಗಿ 3 ಗ್ರೀನ್ 3 ಬ್ಲೂ ಈ ರೀತಿಯಾಗಿ ಬರುತ್ತೆ ಡಿಸೈನು. ನೋಡಲಿಕ್ಕೆ ಎಷ್ಟು ನೀಟಾಗಿ ಬರುತ್ತೆ, ಒಂದೇ ಸೈಜಲ್ಲಿ ಬರುತ್ತೆ. ಬ್ಯಾಕ್ ಸೈಡಲ್ಲಿ ನೋಡಿ ಜರಿ ಥ್ರೆಡ್ ಇದೆ, ಏನಾದರೂ ಪ್ರಾಬ್ಲಮ್ ಆಗುತ್ತೇನೋ ಅಂತ ಏನೂ ಇಲ್ಲ. ಈ ರೀತಿ ಹಾಕ್ಕೊಳೋದ್ರಿಂದ ಕುಚ್ಚು ಇನ್ನೂ ಸ್ಟ್ರಾಂಗಾಗಿ ನೀಟಾಗಿ ಕೂರುತ್ತೆ, ಯಾವುದೇ ರೀತಿ ಲೂಸ್ ಆಗೋದಿಲ್ಲ. ಈ ಜರಿ ಥ್ರೆಡನ್ನು ಹಾಗೆ ಬ್ಯಾಕ್ ಸೈಡಲ್ಲಿ ಈ ರೀತಿ ಇಟ್ಕೊಂಡು ಕುಚ್ಚನ್ನು ಕಟ್ಕೊತ ಹೋಗಬೇಕಷ್ಟೆ. ಅದೇ ರೀತಿ ನಾನು ಪೂರ್ತಿ ಕಂಪ್ಲೀಟ್ ಮಾಡಿಕೊಂಡು ತೋರಿಸ್ತೀನಿ. ನೋಡಿ, ಪೂರ್ತಿ ಕಂಪ್ಲೀಟ್ ಮಾಡ್ಕೊಂಡಿದ್ದೀನಿ. ಇನ್ನು ಒಂದು ಕುಚ್ಚನ್ನು ನಾನಿಲ್ಲಿ ಉಳಿಸ್ಕೊಂಡಿದ್ದೀನಿ. ಈ ರೀತಿಯಾಗಿ ಇಟ್ಕೊಂಡು ನಾಟ್ ಮಾಡ್ಕೋಬೇಕು. ಕೊನೆಯಲ್ಲಿ ಏನಾಯಿತು ಅಂದರೆ 2 ಗ್ರೀನ್ ಕಲರ್ ಕುಚ್ಚು ಬಂದಿದೆ. ಈ ರೀತಿಯಾಗಿ ಇಟ್ಕೊಂಡು ನಾಟ್ ಮಾಡ್ಕೋಬೇಕು. ಸ್ಟಾರ್ಟಿಂಗಲ್ಲಿ ನಾವು ಕುಚ್ಚು ಸ್ಟಾರ್ಟ್ ಮಾಡೋಕ್ಕೂ ಮುಂಚೆ ಒಂದು ಸ್ಟಾರ್ಟಿಂಗ್ ಕುಚ್ಚು ಏನಿತ್ತಲ್ವ, ಅಲ್ಲಿ ನಾವು ಸ್ವಲ್ಪ ಜಾಸ್ತಿನೇ ನಾಟ್ ಮಾಡ್ಕೊಂಡಿದ್ದೀವಿ. ಅದೇ ರೀತಿ ಇಲ್ಲಿ ಲಾಸ್ಟ್ ಕುಚ್ಚೇನಿದೆ ಅಲ್ವ, ಅದಕ್ಕೂ ಸಹ ಸ್ವಲ್ಪ ಜಾಸ್ತಿನೇ ನಾಟ್ ಮಾಡ್ಕೋಬೇಕಾಗುತ್ತೆ. ನೋಡಿ, ಈ ರೀತಿಯಾಗಿ ನಾಟ್ ಮಾಡ್ಕೊಂಬಿಡೋಣ. ಈಗ ಇದೇನೇ ಜರಿ ಥ್ರೆಡ್ ಇದೆ ಅಲ್ವ, ನಾಟ್ ಮಾಡ್ಕೊಂಡಾದ್ಮೇಲೆ ಇದನ್ನು ಕಟ್ ಮಾಡ್ಕೋಬೇಕು. ಈ ರೀತಿ ಕಟ್ ಮಾಡಿಕೊಂಡ್ರೆ ಆಯಿತು. ನೋಡಿ, ಎಷ್ಟು ನೀಟಾಗಿ ಬಂದಿದೆ. ಯಾವುದೇ ರೀತಿ ಇದೂ ಇರೋದಿಲ್ಲ, ಡಿಸ್ಟರ್ಬೆನ್ಸ್ ಇರೋದಿಲ್ಲ. ತುಂಬ ಕಡಿಮೆ ಟೈಮಲ್ಲಿ ಮಾಡ್ಕೊಂಬಿಡ್ಬೋದು. ಫಸ್ಟ್ ಟೈಮ್ ಟ್ರೈ ಮಾಡ್ತಾಯಿದ್ರೆ ಆರಾಮಾಗಿ 2 hours ಅಂತೂ ಟೈಮ್ ಹಿಡಿಯುತ್ತೆ. ಆಲ್ರೆಡಿ ಹಾಕ್ತಾಯಿದ್ರೆ ಎಕ್ಸ್ಪೀರಿಯೆನ್ಸ್ ಇದ್ದರೆ ಅವ್ರಿಗೆ ಆರಾಮಾಗಿ 1.5 hour ಮುಗ್ದೋಗ್ಬಿಡುತ್ತೆ. ಈ ರೀತಿ ಇನ್ನಷ್ಟು ವೀಡಿಯೋಗಳಿಗಾಗಿ ನನ್ನ ವೀಡಿಯೋವನ್ನು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ನೋಡಿ. ಅದೇ ರೀತಿ ನಾನು ಇನ್ನೊಂದು ಸ್ಯಾರಿಗೂ ಸಹ ಕುಚ್ಚನ್ನು ಕಟ್ಟಿದ್ದೀನಿ. ಅದಕ್ಕೆ ನಾನು ಪಿಂಕ್ ಕಲರಲ್ಲಿ 4, ಬ್ಲೂ ಕಲರಲ್ಲಿ 4 ಈ ರೀತಿಯಾಗಿ ಕುಚ್ಚನ್ನು ಕಟ್ಕೊಂಡಿದ್ದೀನಿ. ಇವಾಗ ಹಾಕಿರೋ ಸ್ಯಾರಿಗೆ 3 ಹಾಕಿದ್ದೀನಿ. ಯಾವ ರೀತಿ ಬೇಕು ಅಂದರೂ ಆ ರೀತಿಯಾಗಿ ಹಾಕ್ಕೋಬೋದು. ಎರಡೂ ಸಹ ತುಂಬಾ ಚೆನ್ನಾಗಿ ನೀಟಾಗಿ ಫಿನಿಶಿಂಗ್ ಬಂದಿದೆ. ಈ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ. ಮತ್ತೊಂದು ಒಳ್ಳೆ ವಿಡಿಯೋ ಜೊತೆಗೆ ಭೇಟಿಯಾಗೋಣ. ಧನ್ಯವಾದಗಳು.